ಇದು ಮಾಡಿದ್ರೆ ತಮ್ಮ ಮಗನ ಹೆಸರು ತಿಳಿಸಿ. ಪೃಥ್ವಿ ಅಂತ. ಪೃಥ್ವಿ. ಅಕ್ಟೋಬರ್ 19th 2005 ಗೆ ಹುಟ್ಟಿದ್ದು. ಅಕ್ಟೋಬರ್ ಅಲ್ವಾ? ಅಕ್ಟೋಬರ್ 19th 2005. 2005. ಟೈಮಿಂಗ್ 8:55 ಬೆಳಗ್ಗೆ. 8:55 AM. AM ಬೆಳಗ್ಗೆ. ಯಾವ ಊರಲ್ಲಿ ಹುಟ್ಟಿದ್ದೀವರು? ಬೆಳಗಾವಲ್ಲಿ. ಬೆಳಗಾವ್. ಖಂಡಿತವಾಗ್ಲು ಒಂದೇ ನಿಮಿಷಮ್ಮ. ಈಗ ನೋಡಿ ತುಂಬ ಕರೆಗಳು ಬರ್ತಾ ಇದ್ದಾವೆ ರಶ್ಮಿ ಅವರೇ. ಅದರಲ್ಲೇ ನೀವು ತುಂಬ ಲಕ್ಕಿ ಅಂತ ಹೇಳ್ಬೋದು ನಾನು ನಿಮ್ಮನ್ನ. ಯಾಕಂದ್ರೆ ಎಸ್ಪೆಷಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ವಿಚಾರ ಮಾಡ್ತಾ ಇದ್ರೆ ಅಂದ್ರೆ ನನಗೂ ತುಂಬಾ ಕುತೂಹಲ ಇರುತ್ತೆ. ಯಾಕೆಂತಂದ್ರೆ ಇವತ್ತಿನ ಒಂದು ವಿದ್ಯಾಭ್ಯಾಸದ ಪರಿಸ್ಥಿತಿ ನೋಡಿದ್ರೆ ಯಾವ ತರ ಇದೆ ಅಂತೇಳಿ. ಅದು ಖಂಡಿತವಾಗ್ಲು. ಅಮ್ಮ, ಈಗ ನಿಮ್ಮ ಮಗನ ಒಂದು ಪೃಥ್ವಿಯ ಪ್ರಕಾರ ಭರಣಿ ನಕ್ಷತ್ರ 3ನೇ ಚರಣ ಮೇಷರಾಶಿ, ಕರೆಕ್ಟ್ ತಾನೆ? ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಧರಣಿ ಆಳ್ತಾರಂತೆ. ನೋಡಿ, ಒಂದ್ ಕಡೆ ಪೃಥ್ವಿ ಅಂತ ಹೆಸರು ಇಟ್ಟಿದಾರ. ಪೃಥ್ವಿ ಅಂದ್ರೆ ಧರಣಿನೇ. ಖಂಡಿತವಾಗ್ಲು ತಾಯಿ. ಇಲ್ಲಿ ಇನ್ನೊಂದು ಏನಂತಂದ್ರೆ 19 ಅಂತಂದ್ರೆ ಒಂದು ಸಂಖ್ಯೆ ಬರುತ್ತೆ, ರವಿ ಸಂಖ್ಯೆ. ಇವ್ರಿಗೆ ಏನಂತಂದ್ರೆ ವಿದ್ಯಾಭ್ಯಾಸದ ಎಲ್ಲ ಕ್ವಾಲಿಟೀಸ್ಗಳು ಇದಾವೆ. ಬಟ್ ಇವ್ರದ್ದು ಮೇಜರ್ ಪ್ರಾಬ್ಲಮ್ ಏನು ಅಂತಂದ್ರೆ ಇವರಿಗೆ ತುಂಬಾ ಜನ ಸ್ನೇಹಿತರು ಇರ್ತಾರೆ, ಗೊತ್ತಾಗತ್ತಾ? ಸ್ನೇಹಿತರಿಂದನೇ ಸ್ವಲ್ಪ ಇವ್ರು ಆದಿ ತಪ್ತಾರ. ಬಟ್ ಒಂದು ಮತ್ತೆ ತಪ್ಪು ತಿಳ್ಕೊಬೇಡಿ, ಕೆಡ್ತಾರ ಅಂತ ನಾ ಹೇಳ್ತಾ ಇಲ್ಲ ನಾನು, ಗೊತ್ತಾಯ್ತಮ್ಮ? ಖಂಡಿತವಾಗ್ಲು ಇವ್ರು ಏನ್ ವಿದ್ಯಾಭ್ಯಾಸ ಮಾಡ್ತಾ ಇದಾರೆ ಹೇಳಿ? ಈಗ BBA ಮಾಡ್ತಾ ಇದಾರಾ? ಖಂಡಿತವಾಗ್ಲು ಇವ್ರಿಗೆ ಒಂದು ಫೈಲ್ ಕೊಡೋ ವ್ಯವಸ್ಥೆ ಮಾಡ್ತೀನಮ್ಮ ನಾನು. ಈ ಒಂದು ಫೈಲ್ ಬರುತ್ತೆ. ಈ ಫೈಲಲ್ಲಿ ಏನಿರುತ್ತೆ ಅಂತಂದ್ರೆ ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ ಸಂಪೂರ್ಣ ಒಂದು ಇರ್ತಕ್ಕಂಥ ಫೈಲ್ ಜಾತಕ ಇದು. ಇದು ಒಂದೇ ನೀವೇನಾದ್ರೂ ಕರೆಕ್ಟಾಗಿ ರೆಫರ್ ಮಾಡ್ತು ಅಂತಂದ್ರೆ ಅವನ ಮುಂದಿನ ಒಂದು 25 ವರ್ಷದಲ್ಲಿ ಏನಾದ್ರೂ ವ್ಯತ್ಯಾಸಗಳಾಗೋದ್ರೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಮತ್ತೆ ಇನ್ನೊಂದು ಬಯಸ್ತೀನಿ ಅಮ್ಮ ರಶ್ಮಿ ಅವರೇ, ಏನಂತಂದ್ರೆ ಈ ಫೈಲ್ ಎಲ್ಲ ಕಡೆಗೂ ಸಿಕ್ಕಲ್ಲ. ತುಂಬಾ ವಿಶೇಷವಾದ ಫೈಲು, ಹಾಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಸಂಖ್ಯಾಶಾಸ್ತ್ರ ಪ್ರಕಾರ ಯಾವ ಸಂಖ್ಯೆಗಳನ್ನ ಅಂದ್ರೆ ಆಯ್ಕೆ ಮಾಡ್ಕೋಬೇಕು, ಇವೆಲ್ಲ ಮಾಹಿತಿ ಇರುತ್ತೆ. ಖಂಡಿತವಾಗ್ಲೂ ಆಫೀಸಿಗೆ ಕರೆ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಇನ್ನೊಂದು ಏನಾಗುತ್ತೆ ನೋಡಿ, ಕಾರ್ಯಕ್ರಮ ಪ್ರಾರಂಭನೆ ಮಾಡ್ತಾ ಇಲ್ಲ ಇನ್ನು. ಈಗ ಹಲವಾರು ವೀಕ್ಷಕರು ಅದಕ್ಕೋಸ್ಕರನೇ ಪ್ರತಿಯೊಬ್ಬರಿಗೂ ಇವತ್ತು ನೋಡಿ ಎಂತ ವಿಚಾರ ತಿಳಿಸ್ಬೇಕಂತ ನನಗೆ ಇತ್ತು ಅಂದ್ರೆ ಮನಸ್ಸಲ್ಲಿ, ರೈತರ ಬಗ್ಗೆ ನಾನು ತಗೊಳ್ಳೋಣ ಅಂತ. ಬಹಳ ಇಂಪಾರ್ಟೆಂಟ್, ಬೆನ್ನೆಲುಬು, ದೇಶದ ಬೆನ್ನೆಲುಬು, ಅನ್ನದಾತ. ನೋಡಿ, ಈಗ ಅವ್ರಿಗೆ ಯಾವ ತರ ನಾವೆಲ್ಲ ಕರಿತೀವಿ, ದೇಶದ ಬೆನ್ನೆಲುಬು, ಅನ್ನದಾತ, ರೈತ, ಇಷ್ಟೆಲ್ಲ ನಾವು ಇದ್ ಮಾಡ್ತೀವಿ. ಅವ್ರ ಕೈ ಕೆಸರಾದ್ರೆ ನಮ್ದೆಲ್ಲ ಬಾಯಿ ಮೊಸರಾಗುತ್ತೆ. ಖಂಡಿತವಾಗ್ಲು ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿದ್ರು ಅಂತಂದ್ರೆ ಇವತ್ತು ನೋಡಿ ಎಲ್ಲಾ ಕಡೆಗೂ ಇರ್ತಕ್ಕಂಥ ಜಮೀನ ಭೂಮಿನ ರಿಯಲ್ ಎಸ್ಟೇಟ್ ಮಾಡ್ತಾ ಇದಾರೆ. ಬಿತ್ತನೆ ಯಾರು ಮಾಡ್ತಾನೆ ಇಲ್ಲ, ಸರಿಯಾಗಿ ಮಳೆನೂ ಬರ್ತಾ ಇಲ್ಲ, ಬೆಳೆನೂ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಬೆಳೆ ಬೆಳೆದ್ರೆ ಸರಿಯಾದ ರೀತಿ ಇದು ದರನೂ ಸಿಗಲ್ಲ, ಅಂದ್ರೆ ರೇಟ್ ಸಿಗ್ತಾ ಇಲ್ಲ. ಗುರುಜಿ ಇನ್ನೊಂದು ಕರೆ ಗುರುಜಿ. ಖಂಡಿತವಾಗ್ಲು. ಹಲೋ ಹಲೋ ಹಲೋ. ಹಾ ಸರ್ ಹೇಳಿ. ಗುರುಜಿ ನಮಸ್ತೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ತಮ್ಮ ಹೆಸರು? ನಾವು ಮೈಸೂರಿಂದ ಕರೆ ಮಾಡ್ತಿರೋದು. ತಮ್ಮ ಹೆಸರು? ಅರುಣ್ ಅಂತ. ಅರುಣ್, ಓಕೆ ಅರುಣ್. ಮೈಸೂರು, ಹೇಳಿ ಪ್ರಶ್ನೆ ಅರುಣ್. ಗುರುಜಿ ಏನಿಲ್ಲ, ನಮ್ಮ ಬಗ್ಗೆನ ಕೇಳಬೇಕಿತ್ತು, ಅದಕ್ಕೆ. ಏನ್ ಮಾಡ್ಕೊಂಡಿದ್ದೀರಾ ನೀವು ಈಗ ಸದ್ಯ? ಈಗ ಆಟೋ ಓಡಿಸ್ತಾ ಇದ್ದೀರಾ? ನಿಮ್ಮ ಡೇಟ್ ಆಫ್ ಬರ್ತ್ ಏನೇನು ಇದೆಯಾ ಅರುಣ್? ಹಾ ಗುರುಜಿ ಹೇಳಿ. 9/2/92. 9/2/1992. ಟೈಮಿಂಗು?